ಅದ್ಭುತವಾಗಿರುತ್ತೆ ಹೆಸರಿಟ್ಟಿದ್ದಾರೆ. ಏನು ಗೊತ್ತಾ, ಮೈಸೂರು ಮಟನ್ ಕುರ್ಮಾ, ಮಂಡ್ಯ ಮಟನ್ ಚಾಪ್ಸು, ಮದ್ದೂರು ಮಟನ್ ಊರ್ಬಾಡು, ಮಾಗಡಿ ಮಟನ್ ಕೈಮಾ, ಬನ್ನೂರು ಬೋಟಿ ಗೊಜ್ಜು, ಚಿಕ್ಕಬಳ್ಳಾಪುರ ಚಿಲ್ಲಿ ಚಿಕನ್ನು, ಪಾಂಡವಪುರ ಪೆಪ್ಪರ್ ಚಿಕನ್ನು, ಚನ್ನಪಟ್ಟಣ ಚಿಕನ್ ಊರ್ಬಾಡು, ಚಿತ್ರದುರ್ಗ ಚಿಕನ್ ಹಳ್ಳಿ ಫ್ರೈ ಅಂತೆ, ಚಾಮರಾಜನಗರ ಚಿಕನ್ ಮಸಾಲ, ಚಿಂತಾಮಣಿ ಚಿಕನ್ ಚಾಪ್ಸು, ನಾಗಮಂಗಲ ನಾಟಿ ಕೋಳಿ ಕುರ್ಮಾ, ಸೊ ಕುಣಿಗಲ್ ಚಿಕನ್ ಕಬಾಬು, ಚಿನ್ಕುಳ್ಳಿ ಚಿಕನ್ ಲಾಲಿಪಾಪ್ ಅಂತೆ. ಸೊ ಮತ್ತಿನ್ನ KRS ಫಿಶ್ ಚಾಪ್ಸ್ ಅಂತ ಹೆಸರುಗಳಂತೂ ಅದ್ಭುತವಾಗಿ ಇಟ್ಟಿದ್ದಾರೆ. ನನಗದು ಪರ್ಸ್ನಲಿ ಬಹಳನೇ ಇಷ್ಟ ಆಯಿತು. ಈ ಊರುಗಳ ಹೆಸರೆಲ್ಲ ಇಟ್ಟು ಮಾಡಿದಾರಲ್ಲ, ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಈ ಕಾರಣಕ್ಕೇನೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಕೆಂಗೇರಿ ರೈಲ್ವೆ ಸ್ಟೇಷನ್ನು. ಸೊ ನನ್ನ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ. ಸೊ ಈ ಜಾಗದಲ್ಲಿ ಅದ್ಭುತವಾಗಿರೋಂಥ ಹೋಟೆಲ್ ಕೆಂಗೇರಿ ನವಯುಗ ಅಂತ. ಈ ಜಾಗದಲ್ಲಿ ಒಂದೊಳ್ಳೆ ನಾನ್ ವೆಜ್ ಊಟ ಸಿಗುತ್ತೆ ಬಸ್, ಅಂದರೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಸೊ ಅದರಲ್ಲೂ ಟಗರ್ ಮಟನ್ ಬಿರಿಯಾನಿ ಮಾಡ್ತಾರಂತೆ. ಕೆಂಗೇರಿ ರೈಲ್ವೆ ಸ್ಟೇಷನ್ ಅಂದರೆ ಈ ಊರುಗಳಿಂದ ಎಲ್ಲ ಕನೆಕ್ಟ್ ಆಗುತ್ತಲ್ಲ, ಸೊ ಹಂಗಾಗಿ ಊರುಗಳ ಹೆಸರು ಇಟ್ಟಿದ್ದೀನಿ ಸರ್ ಅಂತ ಹೇಳ್ತಿದ್ರು. ಮತ್ತು ಇನ್ನೊಂದು ಹೇಳ್ತಿದ್ರು, ಕೆಂಗೇರಿ ಬಂದು ಮಿನಿ ಮೆಜೆಸ್ಟಿಕ್ ಅಂತ. ಸೊ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಅಂತ ಇವತ್ತು ಸಿಗುತ್ತೆ. ಪಕ್ಕ ಗೌಡ್ರ ಮನೆ ಶೈಲಿ ಊಟ ಸಿಗುತ್ತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೋಲ್ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಕೊಡಿಸ್ತೀನಿ ಇವತ್ತು. ಬನ್ನಿ. ಕೆಂಗೇರಿ ಹೋಟೆಲ್ ನವಯುಗ. ಸೊ ಅದ್ಭುತವಾಗಿರೋಂಥ ಒಂದಷ್ಟು ಐಟಮ್ನ ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ, ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್ನು, ಹಳ್ಳಿ ಚಿಕನ್ನು, ಪೆಪ್ಪರ್ ಚಿಕನ್, ಚಿಕನ್ ಊರ್ಬಾಡು, ಮಟನ್ ಬಿರಿಯಾನಿ, ಬೋಟಿ. ಸೊ ಅದ್ಭುತವಾಗಿರೋಂಥ ಈ ಬೀಗ್ ರೂಟ್ ಶೈಲಿ ಮಾಡ್ತಾರಲ್ಲ, ಸೊ ಕಾಳುಗಳೆಲ್ಲ ಹಾಕಿ ಅದ್ಭುತವಾಗಿರೋಂಥ ಬೋಟಿ ಮಾಡ್ತಾರೆ. ಮುದ್ದೆ ನೋಡಿರ್ತೀರ, ಬೆಣ್ಣೆ ಹಾಕಿ ಸಕ್ಕದ ಮಾಡಿದ್ದಾರೆ. ಮತ್ತು ಮಟನ್ ಕುರ್ಮಾ. ಸೊ ಮಟನ್ ಐಟಮು ಸಿಗುತ್ತೆ ಬಸ್, ಅದ್ಭುತವಾಗಿರೋಂಥ ಒಂದೊಳ್ಳೆ ಮಟನ್ ಐಟಮು ಸಿಗುತ್ತೆ. ಇನ್ನು ಬಿರಿಯಾನಿ ಅಂತ ಬಂದರೆ 2 ಥರ ಬಿರಿಯಾನಿ ಸಿಗುತ್ತೆ. ಸೌದೆ ಒಲೆಯಲ್ಲಿ ಮಾಡ್ತಾರೆ, ಅದೊಂದು ಪ್ಲಸ್ ಪಾಯಿಂಟು. ಒಂದು ಕಡೆಯಿಂದ ಟ್ರೈ ಮಾಡೋಣ. ಸೊ ಮೊದಲನೇದಾಗಿ ಚಿಲ್ಲಿ ಚಿಕನ್ನು. ಸೊ ಚಿಲ್ಲಿ ಚಿಕನ್ ಟ್ರೈ ಮಾಡೋಣ. ಏನು ಸಕ್ಕಲ ಕಾಣಿಸ್ತೈತೆ ಗೊತ್ತಾ, ಬೊಂಬಳಾಗಿರೋಂಥ ಪೀಸು ಚಿಲ್ಲಿ ಚಿಕನ್. ಬಿಸಿ ಚಿಕನ್ ಕ್ವಾಲಿಟಿ ಮಸ್ತಿದೆ. ಮೃದುವಾಗಿ ಬೇಯಿಸ್ಬಿಟ್ಟಿದ್ದಾರೆ. ಇನ್ನು ಖಾರ, ಹಸಿಮೆಣಸಿನಕಾಯಿ ಖಾರ ಮತ್ತು ಸ್ವಲ್ಪ ಮೆಣಸು ಕೂಡ ಬಳಸ್ಬಿಟ್ಟಿದ್ದಾರೆ. ಸೊ ಮೆಣಸಿನ ಖಾರ ಮತ್ತು ಹಸಿರು ಮೆಣಸಿನಕಾಯಿ ಬಳಸಿರೋದ್ರಿಂದ ಅದರ ಖಾರ ಕೂಡ ನೀಟಾಗಿ ಸಿಗುತ್ತೆ. ಚೆನ್ನಾಗಿದೆ, ಖಾರವಾಗಿ ಮಸ್ತ್ ಮಾಡಿದ್ದಾರೆ. ಇನ್ನು ಹಳ್ಳಿ ಚಿಕನ್. ಸೊ ಹಳ್ಳಿ ಚಿಕನ್ಗೆ ಹೆಸರು ಕಾಳೆಲ್ಲ ಬಳಸಿ ಮಾಡಿರ್ತಾರೆ.
ಸೊ ಅದ್ಭುತವಾಗಿರೋಂಥ ಪೀಸು. ಚಿಕನ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ, ಎಲ್ಲದರಲ್ಲೂ ಸಕ್ಕತ್ತಾಗಿ ಕೊಟ್ಟವ್ರೆ. ಹೆಸರು ಕಾಳು ಹಾಕಿರ್ತಾರೆ, ಸ್ವಲ್ಪ ಗಟ್ಟಿತನ ಸಿಗುತ್ತೆ. ಟೊಮೊಟೊನೆಲ್ಲ ಹಾಕಿರ್ತಾರೆ, ಕೆಂಪು ಖಾರ ಕೊಟ್ಟಿರ್ತಾರೆ, ಚೆನ್ನಾಗಿದೆ. ಬಟ್ ಅಂಥ ಖಾರ ಅನಿಸಲ್ಲ. ಆ್ಯಕ್ಚುಲಾಗಿ ಚಿಲ್ಲಿ ಚಿಕನ್ನು ಖಾರ ಅನಿಸುತ್ತೆ, ಬಟ್ ಇದು ಅಂಥ ಖಾರ ಬರೋಲ್ಲ, ಚೆನ್ನಾಗಿದೆ. ಇನ್ನು ಪೆಪ್ಪರ್ ಚಿಕನ್ನು ನೋಡ್ತಿದ್ರೇ ಭಯ ಆಗುತ್ತಲ್ಲ ಬಸ್. ಪೆಪ್ಪರ್ ಚಿಕನ್ನು ಖಾರ ಬರ್ಬೋದು, ಇದು ಸ್ವಲ್ಪ ಟ್ರೈ ಮಾಡೋಣ. ಚೆನ್ನಾಗಿದೆ ಪೆಪ್ಪರ್ ಚಿಕನ್ನು. ಬೆಳ್ಳುಳ್ಳಿ ಎಲ್ಲ ಹಾಕಿರ್ತಾರೆ, ಆ ಬೆಳ್ಳುಳ್ಳಿ ಟೇಸ್ಟ್ ಸಿಗುತ್ತೆ. ಮತ್ತಿನ್ನು ಮೆಣಸಿನ ಖಾರ ಅದು ಮಸ್ತಿದೆ, ಪರ್ಫೆಕ್ಟ್ ಆಗಿದೆ, ಎಲ್ಲವೂ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಅದ್ಭುತವಾಗಿದೆ. ಇನ್ನು ಚಿಕನ್ ಉರ್ಬಾರ್ದು, ನೋಡ್ತಿದ್ರೇ ಭಯ ಆಗ್ತಾಯಿದೆ ಬಸ್. ಯಾಕಂದರೆ ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ರುಬ್ಬಿಟ್ಟಿರ್ತಾರೆ, ಹಾಗೂ ಬೆಳ್ಳುಳ್ಳಿನೂ ಸೇರಿಸಿರ್ತಾರೆ. ಟ್ರೈ ಮಾಡೋಣ. ಚೆನ್ನಾಗಿದೆ. ಏನಂದರೆ ಈ ಹಸಿರು ಮೆಣಸಿನ್ಕಾಯಿ ಖಾರ ಮತ್ತು ಬೆಳ್ಳುಳ್ಳಿ ಸೇರ್ಕೊಂಡ್ಬಿಟ್ಟಿರುತ್ತಲ್ಲ, ಅದ್ಭುತವಾಗಿರೋಂಥ ಟೇಸ್ಟ್ ಕೊಡುತ್ತೆ. ಸೂಪರ್, ಮತ್ತಡಂಗೆ ಇಲ್ಲ, ಚೆನ್ನಾಗಿದೆ. ಇನ್ನು ಬೋಟಿನೂ ಅಷ್ಟೇ, ಎಲ್ಲ ದೊಡ್ಡ ದೊಡ್ಡ ಪೀಸು ಬಸ್ ಬೋಟಿ ಅಂದಾಗ. ಮತ್ತು ಇನ್ನು ಬೀಗ್ರೂಟ್ ಶೈಲಿ ಬೋಟಿ ಅಂತ ಅಂದಾಗ, ಮತ್ತು ಬಟಾಣಿ ಮತ್ತು ಕಡಲೆಕಾಳು, ಮೊಳಕೆ ಬರೆಸಿ ಕಡಲೆಕಾಳೆಲ್ಲ ಹಾಕಿರ್ತಾರೆ, ಚೆನ್ನಾಗಿರುತ್ತಂತೆ. ಟ್ರೈ ಮಾಡೋಣ. ಬೋಟಿನೂ ಚೆನ್ನಾಗಿ ಬಂದಿದೆ, ಮತ್ತು ಸ್ಮೆಲ್ ಬರೋಲ್ಲ, ಅದೊಂದು ಪ್ಲಸ್ ಪಾಯಿಂಟು. ಬೋಟಿ ಕೆಲವೊಂದು ಕಡೆ ಸ್ಮೆಲ್ ಬಂದ್ಬಿಡುತ್ತೆ, ಸೊ ಇಲ್ಲಿ ಸ್ಮೆಲ್ ಬರೋಲ್ಲ, ಚೆನ್ನಾಗಿದೆ. ಇನ್ನು ಮಟನ್ ಇದೆ, ಮಟನ್ನು ಅಷ್ಟೇ ಚೆನ್ನಾಗಿ ಬೇಯಿಸಿದ್ದಾರೆ, ಅದು ಪ್ಲಸ್ ಪಾಯಿಂಟು. ಪೀಸ್, ಮಟನ್ ಪೀಸ್ ಚೆನ್ನಾಗಿದೆ, ಮಸ್ತಿದೆ. ಇನ್ನು ಬಿರಿಯಾನಿ ಟ್ರೈ ಮಾಡಿಬಿಡೋಣ. ಮುದ್ದೆ ಕಾಮನ್ ಆಗಿರುತ್ತೆ, ಮುದ್ದೆ ಅಂತೂ ಮೃದುವಾಗಿ ಇದ್ದೇ ಇರುತ್ತೆ. ಮುದ್ದೆಗೆ ಮಟನ್ ಸೇರ್ವಾಗಿ ಕೊಡ್ತಾರೆ. ಇನ್ನು ಬಿರಿಯಾನಿ ಟ್ರೈ ಮಾಡೋಣ. ಸೊ ಸೈಡ್ಸ್ ಎಲ್ಲ ಆಯಿತು. ಸೈಡ್ಸ್ ಎಲ್ಲ ಮುಗಿದ ಮೇಲೆ ನಂತರದಲ್ಲಿ ಬಿರಿಯಾನಿ. ಸೊ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇದೆ. ಸೊ ಚಿಕನ್ ಬಿರಿಯಾನಿನ ಎಲೆಗೆ ಹಾಕ್ಕೊಂಡಿದ್ದೀನಿ. ಸೊ ಬಿಸಿ ಬಿಸಿಯಾಗಿದೆ ಬಸ್, ಬಾಳೆ ಎಲೆ ಬೇರೆ. ಸೊ ಇಷ್ಟ ಆಯಿತು, ಟ್ರೈ ಮಾಡೋಣ ಬಿರಿಯಾನಿನ. ಪೀಸು ಚೆನ್ನಾಗಿ ಬಂದಿದೆ, ರೈಸ್ ಕ್ವಾಲಿಟಿನೂ ಅಷ್ಟೇ ಮಸ್ತಿದೆ, ತುಪ್ಪ ಹಾಕಿರ್ತಾರೆ. ಸೊ ಅದರ ಒಂದು ಟೇಸ್ಟ್ ನೀಟಾಗಿ ಸಿಗುತ್ತೆ. ಮತ್ತು ಇನ್ನೊಂದು ದಮ್ ಕಟ್ಟಿರ್ತಾರೆ, ಸೌದೆ ಒಲೆ ಮಾಡಿರೋದ್ರಿಂದ ಪರ್ಫೆಕ್ಟಾಗಿ ಬಂದಿದೆ. ರೈಸು, ಪೀಸು ಎಲ್ಲ ಪರ್ಫೆಕ್ಟಾಗಿ ಬಂದಿದೆ, ಇಷ್ಟ ಆಗುತ್ತೆ. ಮತ್ತು ಇನ್ನು ಮಸಾಲೆ ಅಂತ ಬಂದಾಗಲೂ ಕೂಡ ಹೆವಿ ಅನಿಸಲ್ಲ ಬಸ್. ಕೆಲವೊಂದು ಟೈಮ್ ಬಿರಿಯಾನಿ ಅಂತ ಬಂದಾಗ ಸೊ ಹೆವಿ ಮಸಾಲೆ ಅನಿಸುತ್ತೆ, ಬಟ್ ಇಲ್ಲಿ ಹೆವಿ ಮಸಾಲೆ ಅನಿಸಲ್ಲ, ಮೈಲ್ಡಾಗಿ ಕೊಟ್ಟಿದ್ದಾರೆ. ಸೊ ಅದು ನನಗೆ ಪರ್ಸ್ನಲಿ ಬಹಳ ಇಷ್ಟ ಆಯಿತು. ಇನ್ನು ಖಾರ ಅಂತ ಬಂದಾಗಲೂ ಕೂಡ ಅತಿ ಹೆಚ್ಚಿನ ಖಾರ ಅನಿಸಲ್ಲ, ಮೀಡಿಯಮ್ ಆಗಿ ಒಂದು ಖಾರ ಸಿಗುತ್ತೆ, ಚೆನ್ನಾಗಿದೆ. ಸ್ವಲ್ಪ ಏನೋ ಖಾರ ಅನಿಸಿದ್ರೆ ನೀವು ಮೊಸರು ಬಜ್ಜಿ ಹಾಕ್ಕೊಂಡು ಟ್ರೈ ಮಾಡ್ಬೋದು. ಸೂಪರ್, ಮಸ್ತಿದೆ. ಎಲ್ಲ ಐಟಮು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಆ ಥರದ್ದೇನಿಲ್ಲ, ಎಲ್ಲನೂ ಚೆನ್ನಾಗಿ ಬಂದಿದೆ. ಸೊ ಮುದ್ದೆನೂ ಅಷ್ಟೇ ಮಸ್ತಿರುತ್ತೆ, ಯಾಕಂದರೆ ಬೆಣ್ಣೆ ಗಿಣ್ಣೆ ಎಲ್ಲ ಹಾಕಿರ್ತಾರೆ, ಅದೊಂದು ಸ್ವಲ್ಪ ಮೃದುವಾಗಿ ಬರುತ್ತಂತೆ, ಚೆನ್ನಾಗಿರುತ್ತೆ. ಇನ್ನು ಮಟನ್ ಬಿರಿಯಾನಿ ಟ್ರೈ ಮಾಡಿಲ್ಲ, ನೀವು ಈ ಕಡೆ ಬಂದಾಗ ಟ್ರೈ ಮಾಡಿ. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.